Hi everyone, thank you for watching my video. ಸೊ ನನ್ನ ಮ್ಯಾಥ್ಸ್ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ, ಒಳ್ಳೆ ಮಾಹಿತಿ ಇದೆ ಅಂತ ಅನಿಸಿದರೆ, ಸೊ ನನ್ನ ವಿಡಿಯೋಸ್ಗಳನ್ನು ಹೈಪ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ಥರ ಹೈಪ್ ಆಪ್ಷನ್ ಇದೆ. ಸೊ ಈ ಹೈಪ್ ಮಾಡೋದ್ರಿಂದ ಒಬ್ಬ ಸಬ್ಸ್ಕ್ರೈಬರು ಒಂದು ವಾರಕ್ಕೆ 3 ವಿಡಿಯೋಗಳನ್ನು ಹೈಪ್ ಮಾಡಬಹುದು. ಹೈಪ್ ಅಂತಂದರೆ ಆ ವಿಡಿಯೋ ಟ್ರೆಂಡಿಂಗಲ್ಲಿ ಬರುತ್ತೆ ಮತ್ತು ಇದರ ಮೂಲಕ ಹೆಚ್ಚು ವ್ಯೂಸ್ ಸಿಗಲು ಮತ್ತು ಸಬ್ಸ್ಕ್ರೈಬರ್ ಆಗಲು ಸಹಕಾರಿಯಾಗುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈಗ ಫ್ರ್ಯಾಕ್ಷನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಫ್ರ್ಯಾಕ್ಷನ್ ಮತ್ತು ಮಿಕ್ಸ್ಡ್ ಫ್ರ್ಯಾಕ್ಷನ್ 3 ಪಾರ್ಟ್ಸ್ ಬರ್ತವೆ. ಸೊ ಪ್ರಾಪರ್ ಫ್ರ್ಯಾಕ್ಷನ್ ಅಂತಂದ್ರೆ, ಈ ಫ್ರ್ಯಾಕ್ಷನ್ ಅಂದರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಸ್ ಇರ್ತವೆ. ಸೊ ಪ್ರಾಪರ್ ಫ್ರ್ಯಾಕ್ಷನಲ್ಲಿ ನ್ಯೂಮರೇಟರ್ ಏನಾಗಿರುತ್ತೆ, ಸ್ಮಾಲ್ ಆಗಿರುತ್ತೆ. ಡಿನಾಮಿನೇಟರ್ ಏನಾಗಿರುತ್ತೆ, ಲಾರ್ಜ್ ಆಗಿರುತ್ತೆ ಅಥವಾ ಬಿಗ್ ಆಗಿರುತ್ತೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ 1/2 ಆ್ಯಂಡ್ 3/4 ಇವು ಪ್ರಾಪರ್ ಫ್ರ್ಯಾಕ್ಷನ್ಸು. ಸೊ ಇಲ್ಲಿ 1 ಚಿಕ್ಕದಾಗಿದೆ, 2 ದೊಡ್ಡದಾಗಿದೆ, 3 ಚಿಕ್ಕದಾಗಿದೆ, 4 ದೊಡ್ಡದಾಗಿದೆ. ಸೊ ಇವುಗಳನ್ನು ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರೀತಾರೆ. ನೆಕ್ಸ್ಟ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತಂದ್ರೆ, ಇಲ್ಲಿ ನ್ಯೂಮರೇಟರ್ ದೊಡ್ಡದಾಗಿರುತ್ತೆ, ಡಿನಾಮಿನೇಟರ್ ಚಿಕ್ಕದಾಗಿರುತ್ತೆ. ಫಾರ್ ಎಕ್ಸಾಂಪಲ್ 4/3 ಆ್ಯಂಡ್ 8/7. ಸೊ ಇಲ್ಲಿ 4 ದೊಡ್ಡದಾಗಿದೆ, ಕೆಳಗಡೆ 3 ಚಿಕ್ಕದಾಗಿದೆ, ಮೇಲ್ಗಡೆ 8 ದೊಡ್ಡದಾಗಿದೆ, ಕೆಳಗಡೆ 7 ಚಿಕ್ಕದಾಗಿದೆ. ಇವುಗಳನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರೀತಾರೆ. ನೆಕ್ಸ್ಟ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ, ಒಂದು ಕಾನ್ಸ್ಟೆಂಟ್ ನಂಬರ್ ಇರುತ್ತೆ ಮತ್ತು ಅದರ ಜೊತೆಗೆ ಒಂದು ಪ್ರಾಪರ್ ಫ್ರ್ಯಾಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ 1/2, 3/4. ಸೊ ಇದನ್ನು 1 ಪೂರ್ಣಾಂಕ 1/2 ಅಂಶ, 3 ಪೂರ್ಣಾಂಕ 3/4, 3/4 ಅಂಶ, ಈ ಥರ ಇದನ್ನು ಕನ್ನಡದಲ್ಲಿ ಕರೀತಾರೆ. 1/2 ಅಂಶ, 3 ಪೂರ್ಣಾಂಕ 3/4 ಅಂಶ ಅಂತ ಇದನ್ನು ಕನ್ನಡದಲ್ಲಿ ಕರೀತಾರೆ. ಸೊ ಇದು ಒಂದು ಕಾನ್ಸ್ಟೆಂಟ್ ನಂಬರು ಮತ್ತು ಪ್ರಾಪರ್ ಫ್ರ್ಯಾಕ್ಷನ್ ಇದ್ರೆ ಅದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಈ ಫ್ರ್ಯಾಕ್ಷನಲ್ಲಿ ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಎಡಿಷನ್ ಇಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡಿಂದ ಮಾಡ್ಬೋದು, ಇನ್ನೊಂದು LCM ಮೆಥಡಿಂದ ಮಾಡ್ಬೋದು. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ 1 × 4 ಆಗುತ್ತೆ. ಸೊ ಪ್ಲಸ್ 3 × 2 ಮಾಡಬೇಕು. ನೆಕ್ಸ್ಟ್ ಡಿವೈಡೆಡ್ ಬೈ 2 × 4 ಮಾಡಬೇಕು. ಇದು 4 + 6 / 8 ಅಂದರೆ 10/8 ಆಗುತ್ತೆ. 2 4 2 ಇಲ್ಲ. ಸೊ ಇದರ ಆನ್ಸರ್ ಏನು 5/4. ಸೊ ಇದನ್ನು LCM ಮೆಥಡಿಂದ ಮಾಡೋದಾದ್ರೆ 2 ಮತ್ತು 4 ಲಸ ಏನು ಬರುತ್ತೆ, 4 ಬರುತ್ತೆ. ಸೊ ಇಲ್ಲಿ 2 ಎಷ್ಟಲೇ 4, 2 2 4. ಸೊ ಇಲ್ಲಿ 4 1 4. ಸೊ 1 × 2 ಬರುತ್ತೆ. 2 + 3 × 1 ಬರುತ್ತೆ, 3 ಆಯಿತು. 2 + 3 ಅಂದರೆ 5/4 ಆಯ್ತು ಇದರ ಆನ್ಸರ್. ಸೊ ನಾವು LCM ಮೆಥಡ್ ಆದರೂ ಮಾಡ್ಬೋದು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಆದರೂ ಮಾಡ್ಬೋದು. ನಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ನಾವು ಇಲ್ಲಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ ಅಂತಂದ್ರೆ 3/4 - 1/2 ಇದೆ. ಸೊ ಇಲ್ಲೂ ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸಿಂಬಲ್ ಅಷ್ಟೇ ಚೇಂಜ್ ಆಗುತ್ತೆ. ಅಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಆಗುತ್ತೆ. ಸೊ 3 × 2 - 4 × 1 ಡಿವೈಡೆಡ್ ಬೈ 4 × 2. ಸೊ ಇದು 6 - 4 / 8 ಅಂದರೆ 2/8 ಅಂದರೆ 1/4 ಆಯಿತು. ಸೊ LCM = 4 ಐತಿ. ಸೊ ಈ ಥರ ನಾವು LCM ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಮೂಲಕ ಮಾಡ್ಬೋದು. ಥ್ಯಾಂಕ್ ಯು.